And అలాగే ఒకసారి వెల్కమ్ అయితే ಇವತ್ತಿಂದ ಫೋರ್ಟ್ ಬೇಕ್ ರಿವ್ಯೂ ಮಾಡ್ತಿರೋದು. ಇವತ್ತು ಡೆಕೋಟಿ ಅದು ರೀಸೆಂಟ್ ಲಾಂಚ್ ಬೇಕಿದ್ದು ಡೆಸರ್ಟ್ ಎಕ್ಸ್. అలాగే ಹೊಸ ವೆಲ್ಕಮ್ ಇತ್ತು. ಇವತ್ತು ಮಾತಾಡೋದು 4ನೇ ಬೇಕ್ ಫೋರ್ಟ್ ಬೇಕ್ ನೋಡ್ತಾರೆ. ಇವತ್ತು ಡುಕಾಟಿ ಅದು ರೀಸೆಂಟ್ಲಿ ಲಾಂಚ್ ಬೇಕಿದ್ದು ಡೆಸರ್ಟ್ ಎಕ್ಸ್ ರ್ಯಾಲಿ ಎಡಿಷನ್ ನೋಡ್ತಿದ್ದಾರೆ. ಇದರಲ್ಲಿ ತುಂಬ ವೇರಿಯನ್ಸ್ ಬರುತ್ತೆ. ಇದರಲ್ಲಿ ಬರುತ್ತೆ ಇದ್ದಾರೆ ಡುಕಾಟಿ ಡೆಸರ್ಟ್ ಎಕ್ಸ್ ರ್ಯಾಲಿ. ಇದರಲ್ಲಿ ಬರೋದು ಇದರಲ್ಲಿ ಸುಮಾರು ಕಲರ್ಸ್ ಬರುತ್ತೆ ಗೈಸ್. ಇದರಲ್ಲಿ ಇದರಲ್ಲಿ ಮ್ಯಾಕ್ಸಿಮಮ್ ಪವರ್ ಬರೋದು 108.6 BHP ಆ್ಯಂಡ್ ಮೈಲೇಜ್ 17.8 ಮೈಲೇಜ್ ಬರುತ್ತೆ ಅಂತ. ವೇಟ್ ಡೆಡ್ ವೇಟ್ 223 kgs ಬರುತ್ತೆ ಅಂತ. ಇದರಲ್ಲಿ 3 ವೇರಿಯನ್ಸ್ ಬರುತ್ತೆ ಅಂತ. ಒಂದು ಸ್ಟ್ಯಾಂಡರ್ಡು 19 lakhs ಆಗುತ್ತಂತ. ಆ್ಯಂಡ್ ಡಿಸ್ಕವರಿ ವ್ಯಾಲಿ ಬರುತ್ತೆ. ನಾವು ವ್ಯಾಲಿ ಎಡಿಷನ್ ವ್ಯಾಲಿ ಅಷ್ಟೇ ನೋಡೋಣ. ಬೆಂಗಳೂರು ಪ್ಲಸ್ ಹತ್ತಿರ ವ್ಯಾಲಿ ಎಡಿಷನು ಬೆಂಗಳೂರು ಪ್ಲಸ್ ನಾವು ಐರೇಂಜ್ ಜೈಂಟ್ ಕಲರ್ ಅಂತ 24,000 ಆಗುತ್ತಂತೆ. ಇದರಲ್ಲಿ 3 ವೇರಿಯಂಟ್ ಬರುತ್ತೆ. 24 ಫೋಟೋ ಟಾಪ್ ಆ್ಯಂಡು ಆ್ಯಂಡ್ ಇಯರಿಂಗ್ ಇರೋದು. ಆ್ಯಂಡ್ 3ರಲ್ಲಿ ನಿಮಗೆ ಡಿಸ್ಪ್ಲೇಗೂ ಸ್ಪೋಕ್ ವೀಸು ಎಡಿಟಿಸ್ ಬರುತ್ತೆ 3ರಲ್ಲೂ ಅಂತ. ಈ ಥರ ಬರುತ್ತೆ ಗಾಡಿನೂ ನೋಡಿದೆ ಡುಕಾಟಿದು. ಆ್ಯಂಡ್ ಇದರಲ್ಲಿ ಮಿಕ್ಕಿದ್ದು ಫೀಚರ್ಸ್ ಕೇಳ್ದೆ. ಆ್ಯಂಡ್ ನಾವು ಮಾತಾಡೋದು ಟಾಪ್ ಲೈನ್ ಡುಕಾಟಿ ಇದೆ. ಡೆಸರ್ಟ್ ಎಕ್ಸ್ಗೆ ಟಾಪ್ ಮಾಡಲ್ ನೋಡ್ತಾ ಇದ್ದೀವಿ ನಾವು. ಇಲ್ಲಿ ಟಾಪ್ ಮಾಡಲ್ ಡೆಸರ್ಟ್ ರ್ಯಾಲಿ. ಡೆಸರ್ಟ್ ಎಕ್ಸ್ ಡಿಸ್ಕವರಿ ಬರುತ್ತೆ. ಡೆಸರ್ಟ್ ಸ್ಟ್ಯಾಂಡರ್ಡ್ ಬೇರೆ ಬರುತ್ತೆ. ಆ್ಯಂಡ್ ಇದರಲ್ಲಿ ಟಾಪ್ನಲ್ಲಿ ನೀವು ಬರೋದು ಫೀಚರ್ಸ್ ಕೇಳಿದ್ರೆ ಇದು ಬೇಸಿಕ್ ಇನ್ಫ್ಲೇಷನ್ ಬಗ್ಗೆ ನೀವು ಕೇಳಿದ ಗಾಡಿಗೆ 937 cc ಎಂಜಿನ್ ಬರುತ್ತಂತೆ. 7.8 kmph 6 ಸ್ಪೀಡ್ ಮನೇಲಿ ಗೇರ್ಸ್ ಬರುತ್ತೆ. 226 kgs ಡೆಡ್ ವೇಟ್ ಬರುತ್ತೆ. 21 ಲೀಟರ್ಸ್ ಫುಲ್ ಟ್ಯಾಂಕ್ ಬರುತ್ತೆ ಗಾಡಿಗೆ ಅಂತ. ಆ್ಯಂಡ್ 8 ಸೀಟ್ ಹೈಟ್ ಬರುತ್ತೆ ಗಾಡಿಗೆ ಅಂತ ಇದಕ್ಕೆ. ಇದು ಆ್ಯಂಡ್ ದಿಸ್ ಇಸ್ ಆ್ಯಂಡ್ ಇದು ಬರುತ್ತೆ ಟ್ಯೂಬ್ಲೆಸ್ ಟೈರು. ಫ್ರಂಟ್ ಬೋಟ್ ಡಿಸ್ಪ್ಲೇ ಬರುತ್ತೆ ಮತ್ತು ಸ್ಪೋಕ್ ವೀಲ್ಸ್ ಬರುತ್ತೆ. ಬೋಟ್ ಆಫರಿಂಗ್ ಯೂಸ್ ಮಾಡ್ತಾರೆ. ಸಿಟಿ ಕಮ್ ಆಫರಿಂಗ್ ಜಾಸ್ತಿ ಆಫರಿಂಗ್ ಯೂಸ್ ಮಾಡೋದು ಗಾಡಿ. ಯೂಸ್ ಮಾಡ್ತಾರೆ ಗಾಡಿ ಕಸ್ಟಮರ್ ತೊಗೊತಾರೆ ಈ ಗಾಡಿನ. ಇದು ಬೇಸಿಗೆ ಈ ಸೆಗ್ಮೆಂಟ್ ಕರೆಯೋದು ಮೋಟೋಕ್ರಾಸ್ ಸೆಗ್ಮೆಂಟ್ ಕರೀತಾರೆ. ಮೋಟೋಕ್ರಾಸ್ ಎಡಿಷನ್ ಇಲ್ಲಾಂದರೆ ಎಂಡಿರೋ ಸೆಗ್ಮೆಂಟ್ ಅಂತಾರೆ ಇದನ್ನ. ಆ್ಯಂಡ್ ಆಫರ್ ಸೆಗ್ಮೆಂಟಿಗೆ ಯೂಸ್ ಆಗೋದು ಬೈಕ್ಸ್ ಇದು ಬೇಸಿಗೆ ಇದು ಅಂತ ಹೇಳೋದು. ಆ್ಯಂಡ್ ನೀವು ಈ ಬೈಕ್ನ ಕಂಪೇರ್ ಮಾಡಬೇಕಂದ್ರೆ ಯಾರು ಕಂಪೇರ್ ಇಲ್ಲ ಅಂತ ಮಾರ್ಕೆಟಲ್ಲಿ ಈ ಬೈಕ್ ಕಂಪೇರ್ ಕಂಪೇರ್ 1000 ಟೈಗರ್ 1000 ಕಂಪೇರ್ ಮಾಡೋಕ್ಕಾಗತ್ತಂದ್ರೆ. ಮತ್ತು F9 GS ಕಂಪೇರಿಷನ್ ಬೇರೆ ಕಂಪ್ಯೂಟರ್ ಅಲ್ಲ ಅನ್ಕೋತೀನಿ. ಎರಡು ಗಾಡಿ ಕಂಪು ಬೇನೋ ಈ ಗಾಡಿಗೆ ನೀವು ಕೇಳಿದ್ರೆ ಅಂದರೆ GS ಮತ್ತು ಕಂಪ್ 212 ವ್ಯಾಲಿ ಎಡಿಷನ್ ಈ ಗಾಡಿಗೆ. ಆ್ಯಂಡ್ ದಿಸ್ ವೆಹಿಕಲ್ ಗ್ಯಾಸ್ ಲಾಟ್ ಆಫ್ ಆಫರ್ ಕೆಪಬಿಲಿಟಿ ಆ್ಯಂಡ್ ಟಾಪ್ ನಾಚ್ ಎಸ್ಪೆಕ್ಟ್ ಎಲೆಕ್ಟ್ರಾನಿಕ್ಸ್ ಸಿಗುತ್ತೆ ಈ ಗಾಡಿಯಲ್ಲಿ ಅಂತ. ಎಂಜಿನ್ ಚಾರ್ಜ್ ಗ್ರೇಟ್ ಆ್ಯಂಡ್ ಮಿಡ್ ರೇಂಜ್ ಅಂತ ಗಾಡಿಗೆ ಬರೀದು ಪ್ರತಿಗೆ. ಅದೇ ನಾನು ಕೀ ಫೀಚರ್ಸ್ ಬಗ್ಗೆ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ವಿಧಾನ. ನಾನು ಡೀಟೇಲ್ ವಿಧಾನ ಮಾತಾಡಲ್ಲ ಗಾಡಿಗೆ ನೋಡಿ ಬರೋಲ್ಲ ಗಾಡಿಗೆ ಡೀಟೇಲ್ ನೋಡಿಕೆ ಹೆಂಗಿದೆ. ಮೊಬೈಲ್ ಫೋನ್ ಥರ ಕೊಟ್ಟಿದ್ದಾರೆ ತಿಳ್ಕೊಳ್ತಾರೆ. ಸೊ ನಾನು ಇನ್ನೊಂದು ಎಲೆಕ್ಟ್ರಿಕ್ ಸ್ಟಾರ್ಟ್ ಫೀಚರ್ ಗಾಡಿದು. ಮಿರರ್ ನೋಡಿಕೆ ಸಾಗರ ಮಿರರು. ಆ್ಯಂಡ್ ಇದು ಸ್ಟೀರಿಂಗ್ ಡ್ಯಾಪರ್ ಕೊಟ್ಟಿದ್ದಾರೆ ಗಾಡಿಗೆ. ಆ್ಯಂಡ್ ಇಲ್ಲಿ ನಿಮಗೆ ಎಲ್ಲ ಬೇಸಿಕ್ ಕ್ರೂಸ್ ಕಂಟ್ರೋಲ್ ಮಾಡ್ತಿದ್ದು ಇದೇ ಇರುತ್ತೆ ಗಾಡಿಯಲ್ಲಿ. ಬಾಕ್ಸ್ ಅಂತ ಕೊಟ್ಟಿದ್ದಾರೆ. ಆ್ಯಂಡ್ ಇದೆ ಇದು ನೋಡೋ ಟಾಪ್ ನೋಡಿ ಟ್ಯಾಂಕ್ ನೋಡಿ ಡಿಫ್ರೆಂಟ್ ಶೇಪ್ ಆಗಿದೆ ಟ್ಯಾಂಕ್ ನೋಡಿ. ಒಂದು 11-20 ಲೀಟರ್ಸ್ ಟ್ಯಾಂಕ್ ಬರುತ್ತೆ ನೋಡ್ತೀನಿ ನಾನು. ಎಕ್ಸ್ಟೆನ್ಷನ್ ಟ್ಯಾಂಕ್ ಬರ್ತಾಯಿದ್ದೀನಿ ಇದಕ್ಕೆ. ಆ್ಯಂಡ್ ನೋಡಿ ಇದು ಆಫರ್ಡ್ ಸೀಟ್ಸ್ ನೋಡ್ತೀರಿ. ಇದು ಆಫರ್ಡ್ ಸೀಟ್ಸ್ ಇದು ಡಿಸೈನ್ ಫಾರ್ ಎಂಡಿರೋ ಮತ್ತು ಆಫರಿಗೆ ಮನೆಯ ಸೀಟ್ಸ್ ಇದು ಬೇಸಿಕಲಿ ಇದು ಸಿಟಿ ಕಂಪ್ಯೂಟರ್ ಮನೆಗೆಲ್ಲ ಗಾಡಿ ಸೀಟ್ ಅಲ್ಲ ಇದು. ನೋಡಿ ಈ ಟೆಲರ್ ಇದ್ದಾರೆ. ಇಲ್ಲಿ ಗ್ರಾಬರ್ ಇದೆ. ಸಣ್ಣದಾದ ಎಡಿ ಟೆಲರ್ ಬರುತ್ತೆ. ಉದ್ದದ ಎಂಡಿರೋ ಮತ್ತು ಆಫರ್ ಒಳಗೆ ಇದಕ್ಕೆ ಸೀಟ್ ಉದ್ದ ಸೀಟ್ ಕೊಟ್ಟಿದ್ದಾರೆ. ಅಂದರೆ 2 ವೀಕ್ ನಾನು ಸೀಟ್ ಅಂತ ಆಗಲ್ಲ ಅಂತ. ಡೆಸರ್ಟೆಕ್ಸ್ ನೋಡ್ತಿದ್ದೀರಾ. ಡೆಸರ್ಟೆಕ್ಸ್ ವ್ಯಾಲಿ ನೋಡ್ತಿದ್ದೀರಾ. ಒಂದು ಡೀಸೆಂಟ್ ನಮ್ಮದು ಟ್ಯಾಂಕ್ ರೇಂಜ್ ಬರುತ್ತೆ. ಈ ಟ್ಯಾಂಕ್ ಬರುತ್ತೆ. ಅದೇ ಸ್ಟೀರಿಂಗ್ ಡ್ಯಾಪರ್ ಕೊಟ್ಟಿದ್ದಾರೆ. ಒಂದು ಎಲೆಕ್ಟ್ರಿಕ್ ಫೀಚರ್ಸ್ ಕೊಟ್ಟಿದ್ದಾರೆ. ಫೀಚರ್ಸ್ ಬರುತ್ತೆ. ಆ್ಯಂಡ್ ಇಲ್ಲಿ ಡುಕಾಟನ್ ಬಂದಿದ್ದೀರಾ. ಆ್ಯಂಡ್ 970 ಎಂಜಿನ್ ಬರುತ್ತೆ ಅಂತ ಗಾಡಿಗೆ. ಒಂದು ಡಿಸೆಂಬರ್ ಎಂಜಿನ್ ಬರುತ್ತೆ. ಎಕ್ಸಾಸ್ಟ್ ನೋಡಿದೆ ಒಂದು ಡೀಸೆಂಟ್ ಪಂಚ್ ಎಂಜಿನ್ ಬರುತ್ತೆ. ಇದಕ್ಕೆ ಬರೋದು ಸ್ಪೋಕ್ ಫೀಸ್ ಬರುತ್ತೆ ಗಾಡಿ. ಒಂದು ಸ್ಪೋಕ್ ಫೀಸ್ ಬರುತ್ತೆ ನೋಡಿ. ಇದಕ್ಕೆ ಈ ಥರ ಟೈರ್ ಬರುತ್ತೆ. ಇದಕ್ಕೆ ಬರೋದು ಇದಕ್ಕೆ ಕೊಟ್ಟಿರೋ ಟೈರು ಸರಿ ಗೊತ್ತಾಗ್ತಾ ಯಾವ ಟೈರ್ ಕೊಟ್ಟಿದ್ದಾರೆ. ಇದಕ್ಕೆ ಹಿಂಗೆ ಬರುತ್ತೆ ರೀ. ಅದಕ್ಕೆ ಒಂದೊಂದು ಸಸ್ಪೆನ್ಷನು ನೋಡಿ ಹೈಟ್ ನೋಡಿ ಗೆಸ್. ಆ್ಯಂಡ್ ಇದಕ್ಕೆ ಅದು ನಾಳೆ ನಿಮಗೆ ಚಾರ್ಜಸ್ ಗೊತ್ತಾಗುತ್ತೆ. ಇದರಲ್ಲಿ ಚಾರ್ಜಸ್ ಗೊತ್ತಾಗ್ತದೆ ಆರಾಮಾಗಿ ನಿಮಗೆ. ಡುಕಾಟಿಯಿಂದ ಬಾಜಿಂಗ್ ಕೊಟ್ಟಿದ್ದಾರೆ ಹಿಂಗೆ ಆಗುತ್ತೆ. ಆ್ಯಂಡ್ ಫ್ರಂಟ್ ಬಂದು ಡ್ಯುಯಲ್ ಎಲ್ ಇ ಡಿ ಎಕ್ಸಾಸ್ಟ್
LED ಹೆಡ್ಲೈಟ್ ಬರುತ್ತೆ. ಅದೇ ರೀತಿ ಹೆಡ್ಲೈಟ್ ವೈಸರ್ ಬರುತ್ತೆ. ಒಂದು ಪುರಾಣ ಇಂಡಿಕೇಟರ್ ಬರುತ್ತೆ ವೈಸರ್. ಮತ್ತು 2 ಸಪ್ರೇಟ್ ಹೆಡ್ಲೈಟ್ಸ್ ಬರುತ್ತೆ. ಹೈವೇ ನೋವಿಗೆ ನಮಗೆ ಮತ್ತು ಡೆಡ್ ಬ್ರೇಕ್ ಮದರ್ ಕೊಡ್ತಾರೆ. UFC ಫಾಕ್ಸ್ ಬರುತ್ತೆ ಗಾಡಿಗೆ ಅನ್ಕೋತೀನಿ ಇದಕ್ಕೆ. ಆ್ಯಂಡ್ ಫ್ರಂಟ್ ಡ್ಯೂಲ್ ಈ ಥರ ಇದು ಬ್ಯಾಂಬೋ ಬ್ರೇಕ್ಸ್ ಬರುತ್ತೆ ಗಾಡಿಗೆ. ಡ್ಯೂಲ್ ಡಿಸ್ಕು ಆಫ್ ರೋಡ್ ಟೈರ್ ಪ್ರಿಲಿ ಟೈರ್ ಕುಡಿಯೋರು ಆಫ್ ರೋಡ್ ಟೈರ್ ಬರುತ್ತೆ. ಪ್ರಿಲಿ ಟೈರ್ ಬರುತ್ತೆ ಇದಕ್ಕೆ ಆಫ್ ರೋಡ್ ಟೈರ್ಸು. ಗಾಡಿ ಹಿಂಗೆ ಬರುತ್ತೆ ಗಾಡಿ ನೋಡಿ ಲುಕ್ ಗಾಡಿ ಇದು ಸರ ಕೊಡಿಯೋದು ಗಾಡಿಗೆ ಸಗರ ಕೊಡಿಯೋ ಗಾಡಿಗೆ ಗಾಡಿ ಇದು ನೋಡೋ ಟಾಪ್ ರೇಂಜ್ ನೋಡ್ತಿದ್ದಾರೆ. ರಾಲಿ ಎಕ್ಸ್ ಟಾಪ್ ಆ್ಯಂಡ್ ಎಡಿಷನ್ ಹೋಗ್ತದೆ ಡೆಸರ್ಟು ಸಗರ ಇದೆ ಗಾಡಿ ನೋಡಿ ಸಾಕಾಗತ್ತದೆ ರಾಲಿ ಎಡಿಷನ್ ಗ್ಯಾಸ್ ನಿಮ್ಮದು ಇದಾಗೆ ಗಾಡಿ ವೀಡಿಯೋ. ಆ್ಯಂಡ್ ನೆಕ್ಸ್ಟ್ ಬ್ಯಾಕ್ ನೋಡ್ತಿದ್ದಾರೆ ಇಲ್ಲಿ ನೆಕ್ಸ್ಟ್ ಒಂದು ಡುಕಾಟಿ ಇದೆ ಡೆಸರ್ಟ್ ನೆಕ್ಸ್ಟ್ ಇದು ಆವತ್ತು ವರ್ಷದ ಬೇರೆ ಅದು ನೀವು ನೋಡಿ ರಾಲಿ ನೋಡಿದೆ. ಇದು ಯಾವ ನೋಡೋಕ್ಕಲ್ಲ ನನಗೆ ವೇರಿಯಂಟ್ ನೋಡೋಕ್ಕಿಲ್ಲ ಯಾವ ವೇರಿಯಂಟ್ ಅಂತಿದ್ದು. ಇದು ರಾಲಿ ಎಡಿಷನ್ ಎಲ್ಲ ಹಾಕಿದ್ದೀನಿ ಮತ್ತು ನಾರ್ಮಲ್ ಎಡಿಷನ್ ಗೊತ್ತಿಲ್ಲ. ಸೇಮ್ ರಾಲಿ ಎಡಿಷನ್ನೇ ಕಾಣಿಸುತ್ತೆ ಗಾಡಿ ಟೈರ್ಸು ಹೆಡ್ಲೈಟ್ಸು ವೈಸರು ಎಲ್ಲ ರಾಲಿ ಥರ ಇದೆ. ಇದಕ್ಕೆ ಸ್ಪಿಡ್ ಸೀಟ್ ಬರುತ್ತೆ. ಅದಕ್ಕೆ ಫುಲ್ ಸೀಟ್ ಇಟ್ಟು ಇದಕ್ಕೆ ಸ್ಪಿಡ್ ಸೀಟ್ ಬರುತ್ತೆ. ಇದು ಇನ್ನೊಂದು ವೇರಿಯಂಟ್ ನೋಡ್ತಿದ್ದೀರಾ. ಅದಕ್ಕೆ ಸ್ಪಿಡ್ ಸೀಟ್ ವೇರಿಯಂಟ್ ಮಾಡ್ತಾರೆ. ಸ್ಪಿಡ್ ಸೀಟ್ ವೇರಿಯಂಟ್ ಬರುತ್ತೆ. ಇಲ್ಲಿ ಸ್ಟೀರಿಂಗ್ ಡ್ಯಾಪ್ನರ್ ಎಲ್ಲ ಇದೆ. ಫುಲ್ ಕಂಟ್ರೋಲ್ಡು ಕ್ರೂಸ್ ಕಂಟ್ರೋಲ್ಸ್ ಫೀಚರ್ ನೋಡ್ತೀರಾ. ಎಲೆಕ್ಟ್ರಿಕ್ ಸ್ಟಾರ್ಟ್ ಟನಲ್ ಬಾರು ಎಲ್ಲ ಕಾಣ್ತಿದೆ. ಬಟ್ ಇದು ಯಾವೇನೇ ಗೊತ್ತಲ್ಲ ನನಗೆ. ಯಾಕಂದರೆ ಇದಕ್ಕೆ ಸ್ಪಿಡ್ ಸೀಟ್ ಇದೆ ಗಾಡಿಗೆ. ಇದು ಸ್ಪಿಡ್ ಸೀಟ್ ವೇರಿಯಂಟ್ ರಾಲಿ ಇದ್ದೀನಿ. ಇನ್ನೊಂದು ವೇರಿಯಂಟ್ ಕೊಟ್ಟಿದ್ದೀನಿ ಬಿಲೋ ವೇರಿಯಂಟ್ ಇರಬೇಕಿದ್ದು. ಯಾಕೆ ಇನ್ನೊಂದು ಸ್ಪಿಡ್ ಸೀಟ್ ಬರುತ್ತೆ ನೋಡ್ಕೊಳ್ಳಿ ಹಿಂಗೆ ಬರುತ್ತೆ. ಹಲೋ ಗೇಸ್ ಹೊಸ ವೆಲ್ಕಮ್ ಇವತ್ತು ನನ್ನ ಮುಂದೆ ನೋಡ್ತಾ ಇರೋದು ಒಂದು ಸ್ಪೆಷಲ್ ಇರೋದು ಸೂಪರ್ ನೇಕೆಡ್ ಇರೋದು ಫಾಸ್ಟ್ ಗಾಡಿ. ಡುಕಾಟಿಯಲ್ಲಿ ಅದು ಒಬ್ಬ ನೇಕೆಡ್ ಸೂಪರ್ ಸ್ಪೋರ್ಟ್ ಹಾಕಿದ್ದು. ಇದು ಮಾತಾಡೋದು ಡುಕಾಟಿ ಬ್ರ್ಯಾಂಡ್ ಅದೇ ಡೇವಿಡ್ V4 ಅಂತ. V4 ಇದು ನೋಡ್ತಾರೆ ಆ್ಯಕ್ಚುಲಿ ಇಪ್ಪರೇಟ್ ಮಾಡಿ ನೋಡ್ತಿದ್ದೆ. ಇದ್ರಲ್ಲಿ ಏನೇನು ಬರುತ್ತೆ ಈ ನಿಮ್ಮ ಮುಂದೆ ಮಾಹಿತಿ ಕೊಡ್ತೀನಿ. ಯಾರೋ ಜನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಷ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಇವತ್ತು ಅಂತೀನಿ. ಲೆಟ್ ಫೀಸ್ಟ್ ಸ್ಟಾರ್ಟ್ ಈಗ ನೀವು ನೋಡ್ತಾ ಇದ್ದರೆ ಈ ವಿಡಿಯೋ ನೋಡಿ ಡುಕಾಟಿಯಲ್ಲಿ ರೆಡ್ ಕಲರ್ ಚೆನ್ನಾಗಿ ಇಲ್ಲ ರೆಡ್ ಕಲರ್ ಚೆನ್ನಾಗಿ ಕಾಣಿಸುತ್ತೆ. ಆ್ಯಂಡ್ ಸ್ಪೆಷಲ್ ರೆಡ್ ಕಲರ್ ನೋಡಿ ರೆಡ್ ಕಲರ್ ಚೆನ್ನಾಗಿ ಕಾಣಿಸುತ್ತೆ ಗಾಡಿ. ಆ್ಯಂಡ್ ಇದರಲ್ಲಿ ಏನೋ ಬರುತ್ತೆ ಇದು ಬರೋದು ಹೆಸರು ಡುಕಾಟಿ ಎಕ್ಸ್ ಡೇವಿಲ್ V4 ಫೀಚರ್ ಏನು ಬರುತ್ತೆ. ಇದ್ರಲ್ಲಿ ಬರೋದು ಎಂಜಿನ್ ಅಪ್ಪ ನೀವು ಕೆಪ್ಪಿದಂಗೆ ಹೇಳಿದ್ರೆ 1150cc ಎಂಜಿನ್ ಬರುತ್ತೆ ಅಂತ. ಲಿಕ್ವಿಡ್ ಕೂಲ್ V4 ಎಂಜಿನ್ ಬರುತ್ತೆ ಅಂತ. ಆ್ಯಂಡ್ ಇದು ಗೆರೋ ಬೇಕಿಲ್ಲ 6 ಸ್ಪೀಡ್ ಗೆರೋಸ್ ಬರುತ್ತೆ ಅಂತ 8 ಸ್ಪೀಡ್ ಗೆರೋಸ್ ಬರುತ್ತೆ. ವಿತ್ ಬೈಡ್ ಡೈರೆಕ್ಷನ್ ಶಿಫ್ಟ್ ಬರುತ್ತೆ ಅಂತ ಯೂನಿಕ್ ಶಿಫ್ಟ್ ಬರುತ್ತೆ ಈ ಕಾರಲ್ಲಿ ಅಂತ. ಆ್ಯಂಡ್ ಇಟ್ ಆಸ್ ಅ ಮೊನೋಸ್ಕೋಪ್ ಚಾಸಸ್ ಅಂತ. ಆ್ಯಂಡ್ ಇಟ್ ಆಸ್ ಅ ಫ್ರಂಟ್ ಇಟ್ ಆಸ್ ಅ ಫ್ರಂಟ್ ಇಟ್ ಆಸ್ ಅ USD ಫೋಕ್ಸ್ ಡಿಸ್ಪ್ಲೇ ಇದೆ ಅದು ಫ್ರಂಟ್ ರೇರು ಗದೆ ಮೊನೋಸ್ಕೋಪ್ ಸಸ್ಪೆನ್ಸ್ ಸಿಗುತ್ತೆ ಗಾಡಿಗೆ. ಆ್ಯಂಡ್ ಅಲಾಂಗ್ ದಟ್ ವಿಲ್ ಗೆಟ್ ಆನ್ ಅಡ್ವಾನ್ಸ್ ಎಲೆಕ್ಟ್ರಾನಿಕ್ ರೈಡಿಂಗ್ ಮೋಡ್ ಸಿಗುತ್ತೆ ಗಾಡಿಗೆ. ಇದರಿಂದ ರೈಡಿಂಗ್ ಮೋಡ್ ಸೆಲೆಕ್ಟ್ ಅಂದರೆ ಅಲ್ಲಿ ತೋರಿಸುತ್ತೆ ನಿಮಗೆ. ಆ್ಯಂಡ್ ಇದಕ್ಕೆ 6.9 ಇಂಚ್ ಇರೋದು TFT ಕನ್ಸೋಲ್ ಸಿಗುತ್ತೆ. ಇಷ್ಟು ಫೀಚರ್ ಇದೆ ಗಾಡಿಯಲ್ಲಿ. ಇದು ಫುಲ್ಲಿ ಎಲೆಕ್ಟ್ರಾನಿಕ್ ಫೀಚರ್ ಇದೆ. ನಾನು ಅಷ್ಟು ತೋರಿಸಲ್ಲ ಬರೀ ಕೀಜಸ್ ತೋರಿಸ್ತಾರೆ. ನಿಮಗೆ ಅಷ್ಟು ನೀವು ತೋರಿಸ್ಬೇಕಂದ್ರೆ ವೀಡಿಯೋಲಿ ತುಂಬ ಲೆಂತ್ ಆಗುತ್ತೆ ವೀಡಿಯೋ. ನಾನು ಲೆಂತಾಗಿ ಮಾತಾಡ್ತಾಯಿಲ್ಲ ವೀಡಿಯೋ ಅಂತ ತೋರಿಸ್ಕಲ್ಲ ನಿಮಗೆ. ಆ್ಯಂಡ್ ಹಿಂಗೆ ಬರೋದು ಅದಕ್ಕೆ ಇರುತ್ತೆ ಗಾಡಿಗೆ ನೋಡಿ ಚೆನ್ನಾಗಿ ಜಾಸ್ತಿ ಡಿಫ್ರೆನ್ಸ್ ಕಾಣಿಸ್ತಲ್ಲ. ಹಳೆ ಮುಳುಗ ಹೊಸ ಮುಳುಗ ಜಾಸ್ತಿ ಡಿಫ್ರೆನ್ಸ್ ಅಂತ ಕಾಣಿಸ್ತಲ್ಲ ಅನ್ಕೋತೀವಿ. ಡಿಫ್ರೆನ್ಸ್ ಅಂತ ಜಾಸ್ತಿ ಕಾಣಿಸ್ತಲ್ಲ. ಬಟ್ ಮೈಟ್ ಬಿ ಇದು ಗಿಫ್ಟ್ ಶಿಫ್ಟ್ ಎಲೆಕ್ಟ್ರಾನಿಕ್ಸಲ್ಲಿ ಮತ್ತು ಇದು ಪ್ರೈಸಿಂಗಲ್ಲಿ ಡಿಫ್ರೆನ್ಸ್ ಇರುತ್ತೆ ಗಾಡಿದು ನೋಡಿ. ಇದಕ್ಕೆ ಸಿಂಗಲ್ ಸೀಟರ್ ಸಿಗುತ್ತೆ. ಇದಕ್ಕೆ ಪಿಲಿಯನ್ ಸೀಟ್ ಸಿಗೋಲ್ಲ ಗಾಡಿಗೆ. ಸಿಂಗಲ್ ಸೀಟ್ ಬರೋದು ಪಿಲಿಯನ್ ಇದೆ ಆಕ್ಸರಿ ಅಂದ್ಕೊತೀನಿ. ಇದಕ್ಕೆ ಪಿಲಿಯನ್ ಸೀಟ್ ಅಂದ್ಕೊಂಡಿದ್ದೀನಿ. ಅದು ಕ್ರಾಫ್ಟ್ ಅಂತ ಬರುತ್ತೆ ಈ ಥರ. ಆ್ಯಂಡ್ ಇದು ಸೂಪರ್ ಸ್ಪೋರ್ಟ್ ನೋಡಿ ಟ್ಯಾಂಕ್ ನೋಡಿ ದೊಡ್ಡ ಟ್ಯಾಂಕ್ ಬರುತ್ತೆ. ಇದಕ್ಕೆ ಟ್ಯಾಂಕ್ ಬರುತ್ತೆ ನಿಮಗೆ. ಆ್ಯಂಡ್ ಇದಕ್ಕೆ 6.9 ಇಂಚ್ ಡಿಸ್ಪ್ಲೇ ಬರುತ್ತೆ ಅಂತ. ಅದೇನು ಎಲ್ಲ ನೋಡಿ ಈ ಡಿಸ್ಪ್ಲೇ ನಿಮಗೆ ತೋರಿಸುತ್ತೆ ಮೋಸ್ಟ್ ಸೆಲೆಕ್ಟಂಗು. ಇದಕ್ಕೆ ಕ್ರೂಸ್ ಕಂಟ್ರೋಲ್ ಆನ್ ಆಫ್ ಬೈಕ್ ಸೇಮ್ ಕಾರ್ ಥರ ನಿಮಗೆ ಒಳ್ಳೆ ಫ್ಯೂಸ್ ಬರಬೇಕು ಅನ್ಸುತ್ತೆ. ಕ್ರೂಸ್ ಕಂಟ್ರೋಲ್ ಬರುತ್ತೆ ಇಂಡಿಸ್ ಪ್ರೈಸ್ ನೀವು ಕೇಳಿದ್ರೆ ಇಲ್ಲಿ ಈಕೋ ಸ್ಪೋರ್ಟ್ಸು ಮತ್ತು ಆ ಥರ ಮೋಸದ ಟ್ರೈನ್ ಮಾಡೋಲ್ಲ ಹೋಗುತ್ತೆ ನೋಡಿ. ಈ ಥರ ಎಲ್ಲ ನೋಡಿ ರಿಕಾರ್ಡ್ ನೋಡಿ ಮಿರರ್ ಅದು ಹಿಂಗೆಲ್ಲ ಇದು ಸಹ ಸಫಿಕೇಟಲ್ಲಿ ಎಲೆಕ್ಟ್ರಾನಿಕ್ ಬಿಟ್ಟು ನೋಡ್ತಾ ಇದೆಯಲ್ಲ ಅಲ್ಲಿ ಹಿಂಗೆ ಬರುತ್ತೆ ನಾವು ಚೆನ್ನಾಗಿ ಎಲ್ಲ ಈಗ ಟ್ರಿಪಲ್ LED ಡಿಸ್ಪ್ಲೇ ಬರುತ್ತೆ ಇದರಲ್ಲಿ. ವಿತ್ LED ಬರುತ್ತೆ ನೋಡಿ. ಏರ್ ಬಂದಿದೆ ಸಿಸ್ಟಮ್ ನೋಡ್ತಾ ಇದೆಯಲ್ಲ ಅದು ಬೋರೆ ವೆಂಟಿಲೇಷನ್ ಇದೆ. ಈ ಸ್ವಿಪ್ ಬೇಕನ್ನ ಕೂಲ್ ಮಾಡುತ್ತೆ. ಇದೆಲ್ಲ ಲಿಕ್ವಿಡ್ ಕೂಲ್ ಬೇಕು ನೋಡ್ತಾ ಇರೋದು ಇಲ್ಲಿ. ಫ್ರಂಟ್ USF ಫೋಕ್ಸ್ ಬರುತ್ತೆ ಅಂತ ಗಾಡಿಯಲ್ಲಿ.
ನೋಡಿ ಬೆಂಬೋ ಬ್ರೇಕ್ಸು ಆಲ್ ಮೇಜರ್ ಬ್ರೇಕ್ಸ್ ನೋಡ್ತೀವಿ ಸೆಗ್ಮೆಂಟೆಡ್ ಬೆಂಬೋ ಬ್ರೇಕ್ ಕವಾಸಾಕಿ ತೊಗೊಳ್ಳಿ ಬಿ ಎನ್ ಡಬ್ಲ್ಯೂ ತೊಗೊಳ್ಳಿ ಡುಕಾಟಿ ತೊಗೊಳ್ಳಿ ಎಲ್ಲ ಬೆಂಬೋ ಬ್ರೇಕ್ಸ್ ಬರುತ್ತೆ ನೋಡಿ ಡ್ಯುಯಲ್ ಸೆಟ್ ವೀಲ್ಸ್ ಬರುತ್ತೆ ಇದಕ್ಕೆ ಡಿಸ್ಪ್ಲೇ ಬರುತ್ತೆ ಗಾಡಿಗೆ ವೀಲ್ಸ್ ಅದಕ್ಕೆ ಇದಕ್ಕೆ ಬರೋದು ರೋಸೋ ಟೈರ್ ಬರುತ್ತೆ ಇದಕ್ಕೆ ಈ ಕಂಪನಿ ರೋಸೋ ಟೈರ್ ಬರುತ್ತೆ ಗಾಡಿಗೆ ಸಾಫ್ಟ್ ಕಂಫರ್ಟ್ ಟೈರ್ ಅನ್ಕೋತೀನಿ ಬರುತ್ತೆ ಗಾಡಿಗೆ ಸಾಫ್ಟ್ ಕಂಫರ್ಟ್ ಇದು ಜಾಸ್ತಿ ಅರೌಂಡ್ ಒಂದು 10,000 to 15,000 ವರಿ ಟೈರ್ ಲೈಫ್ ಇರುತ್ತೆ ಈಗ ನಮಗೆ ಉದ್ಯೋಗ ಟೈರ್ ಅಷ್ಟು ಇಲ್ಲ ಇದಕ್ಕೆ ಜಾಸ್ತಿ ರೋಡಿಗೆ ಸ್ಟಿಕ್ ಆಗುತ್ತೆ ಈ ಟೈರ್ ಇದು ಪರ್ಫಾರ್ಮೆನ್ಸ್ ಬರುತ್ತೆ ಟೈರ್ ಅದಕ್ಕೆ ರೈಡರ್ಸ್ ಇದನ್ನ ಬೇರೆ ಈಗ ಮಿಷಿಲಿಯನ್ನು ಮಿಷಿಲಿಯನ್ ಟೈರ್ಗೆ ರಿಪ್ಲೇಸ್ ಮಾಡ್ಕೊತಾರೆ ಓನರ್ಸು ಸ್ಟಾಕಿಂದ ನೆಕ್ಸ್ಟ್ ಅದಕ್ಕೆ ಪ್ರಯತ್ನ ಮಾಡುತ್ತೆ ಇದಕ್ಕೆ ನೀವು ಸೆಟ್ ಆಫ್ ಟೈರ್ಸ್ ಇಲ್ಲ ಸರ್ವಿಸಿಂಗು ಟೈರ್ ಎಲ್ಲ ನೀವು ಟೈರ್ ಕಾಸ್ಟ್ ಒಂದು ಎಷ್ಟು 50,000 ರೂಪೀಸ್ ಮೇಲೆ ಇರುತ್ತೆ ಇದಕ್ಕೆ ಟೈರ್ ಕಾಸ್ಟ್ ಪೇರ್ ಆಫ್ ಟೈರ್ ವರ್ಕಿಂಗ್ ಜಾಸ್ತಿನೇ ಇರುತ್ತೆ ಟೈರ್ಸ್ ಕಾಸ್ಟ್ ಇದಕ್ಕೆ ಬಿಕಾಸ್ ಇದಕ್ಕೆ ಬರೋದು ಕಾರ್ ಥರ ಟೈರ್ ಬರುತ್ತೆ ಇದಕ್ಕೆ ಸೇಮ್ ನೀವು ನೋಡಿ ಪಿರಲಿ ಟೈರು ಇದಕ್ಕೂ ಡಿಸ್ಪ್ಲೇ ಬರ್ತದೆ ಬೆಂಬಾ ಬ್ರೇಕ್ಸ್ ನೋಡಿ 4 ಇದು ಕ್ವಾಡ್ರಾ ಫ್ಯಾಕ್ಟರ್ ಎಕ್ಸಾಸ್ಟ್ ಬರುತ್ತೆ ಇದಕ್ಕೆ ಆ್ಯಂಡ್ ಮರ್ಗೋದು ಆ್ಯಂಡ್ ಹಿಂದೆ ಏನು ಇಷ್ಟ ಬರೋದು ಇನ್ನೂ ಬರೋಲ್ಲ ನಂಬರ್ ಅಲ್ಲಿ ಬರುತ್ತೆ ಆ್ಯಂಡ್ ಇದಕ್ಕೆ ಇಷ್ಟೇ ಅದು ಟೇಲರ್ ಬರೋದು ಈ ಗಾಡಿಗೆ ಟೇಲೈಟು ಆ್ಯಂಡ್ ಈ ಥರ ಬರುತ್ತೆ ಸೀಟ್ ಕಂಫರ್ಟ್ ಇರುತ್ತೆ ಸೀಟ್ ಅಂಕಲಿ ಸೀಟ್ ಇದಕ್ಕೆ ಇದಕ್ಕೆ ನೋಡಿ V4 ಅದೇ ಡಿಫ್ರೆಂಟ್ ಇದೆ V4 ಡಿಫ್ರೆಂಟ್ ಇರ್ತವೆ V4 ಇದು ಇಂಜಿನಿಗೆ ಗಾಡಿ ಯೂಸ್ ಮಾಡೋದು ಇದಕ್ಕೆ ಆ್ಯಂಡ್ ಅದು ಬ್ರೇಕ್ ಫ್ಲಾಟ್ ಬರುತ್ತೆ ಸಫಿಗರೆ ಎಲೆಕ್ಟ್ರಾನಿಕ್ಸ್ ತುಂಬ ಏನಾಗಿದೆ ಇದು ಟಾಪ್ ಸ್ಪೀಡು ಕಿಲ್ಲಿಂಗ್ ಟಾಪ್ ಹೋಗುತ್ತೆ ಗಾಡಿ ಬರುತ್ತೆ ಇದೆಲ್ಲರಿಗೂ ನಾನು ಮಾಡೋಕ್ಕಾಗಲ್ಲ ಬೈಕ್ನಲ್ಲಿ ಸೂಪರ್ ಬೈಕ್ ನಾನು ಮಾಡೋಕ್ಕಾಗಲ್ಲ ಇದು ಅಷ್ಟು ಡೇಂಜರಸ್ ಸೂಪರ್ ಬೈಕ್ ಮಾತಾಡೋದು ಡೇಂಜರಸ್ ಬೈಕ್ ಎಕ್ಸ್ಪೀರಿಯನ್ಸ್ ಮಾಡ್ತಾರೆ ಅದಕ್ಕೆ ಇದು ಟೋಟಲೆಲ್ಲ ಎಕ್ಸ್ಪೀರಿಯನ್ಸ್ ಮಾಡ್ಕೊಂಡು ಬರ್ಬೇಕು ಏನು ಓಡಿಸ್ಬೇಕಂದ್ರೆ ಇದು ನಾಟ್ ಫಾರ್ ನಮ್ಮ ಥರ ಎಲ್ಲ ಗಾಡಿ ಓಡಿಸೋಕ್ಕಾಗಲ್ಲ ಆ ಥರ ಬೈಕ್ರು ನೋಡಿ ಹ್ಯಾಂಡಲ್ ಬಾಡಿ ಅಪ್ರೇಟ್ ಬಾಡಿ ಹ್ಯಾಂಡಲ್ ಬಸ್ ಇದೆಲ್ಲ ಕನ್ಕೊಂಡು ಇದೆಲ್ಲ ಎಲೆಕ್ಟ್ರಿಕ್ ಸ್ಟಾರ್ಟ್ ಫೀಚರ್ ಎಲೆಕ್ಟ್ರಿಕ್ ಸ್ಟಾರ್ಟು ಸೆಂಟ್ರಲ್ ಫೀಚರ್ಸ್ ಎಲ್ಲ ರೈಟಲ್ಲಿ ಬರುತ್ತೆ ಫೀಚರ್ಸ್ ಬರುತ್ತೆ ಫೀಚರ್ ಇಲ್ಲೇ ಬರುತ್ತೆ ಆ್ಯಂಡ್ ಲೆಫ್ಟಲ್ಲೆಲ್ಲ ಕ್ರೂಸ್ ಕಂಟ್ರೋಲು ಮೋದರ್ ಎಲ್ಲ ಲೆಫ್ಟಲ್ಲಿ ಬರುತ್ತೆ ಆ್ಯಂಡ್ ಸಫಿಕೇಟರ್ ಇದೆ ಹ್ಯಾಂಡಲ್ ಬಾರು ಆ್ಯಂಡ್ ಇದೆ ಇಂಗ್ಲೀಷನ್ ಇಲ್ಲಿ ಬರುತ್ತೆ ನೋಡಿ ಇಂಗ್ಲೀಷನ್ ಇಲ್ಲಿ ಬರುತ್ತೆ ಗಾಡಿ ಇಂಗ್ಲೀಷನ್ನು ಮೈಬಿಟ್ಟು ಡಿಜಿಟಲ್ ಅಂತಿದ್ದೇನೆ ಈಗ ಏನು ಇಪ್ಪತ್ತು ಹೋಗೋದಕ್ಕೆ ಗಾಡಿ ಸ್ಟಾರ್ಟ್ ಮಾಡೋದು ನಾನು ಬರೀ ಅದಕ್ಕೆ ಆ ಥರ ಫೀಚರ್ ಇದೆ ಗಾಡಿದು ಚೆನ್ನಾಗಿದೆ ಸರಿ 2025 ಇರೋದು ಇದೆಲ್ಲಗೂ ಸಿಗೋಲ್ಲ ಚಾನ್ಸು ನಂಗೆ ಚಾನ್ಸ್ ಇದೆ ಮೀನ ಆ್ಯಂಡ್ ಹೀಟಿಗೆ ಸುಡೋದು ಬಂದರೆ ಕರೆಂಟ್ ಪ್ರೈಸ್ ಗಾಡಿದು ವೆಡ್ಡಿ ನಾವು ನೋಡ್ತಾ ಇರೋದಕ್ಕೆ 20,000 ಎಷ್ಟು ಪ್ರೈಸ್ ಕಾಸ್ಟ್ ರೆಡ್ಡಿಗೆ ಬ್ಲ್ಯಾಕಿಗೆ 1,00,000 ಕಡಿಮೆ ಕಾಸ್ಟ್ ಇಷ್ಟು 26,049,600 ರೂಪೀಸ್ ಆಗುತ್ತಂತೆ ಇದು ಈ ಫೀಚರ್ಸ್ ಅಂತ ಗಾಡಿದು 160 bhp ಎಂಜಿನ್ ಪವರ್ ಗಾಡಿ ಅಂತಿದ್ದು ರೇಸ್ ಮಾಡೋದಂತೆ ನೈಸ್ ನೆಕ್ಸ್ಟ್ ಬಗ್ಗೆ ನಿಂತಿರೋದು ನಾವು ಆ ಮಾಡಿದ್ದು ಮಿಡ್ ವೇರ್ ಇದು ಮಾಡ್ತಾರೆ ಟಾಪಿನ ವೇರಿಯಂಟ್ ನೋಡ್ತಿದ್ದೆ ಅಂತ ಸೊ ಅದು V5 RS ಫೋನಲ್ಲಿ ನೋಡ್ತಿದ್ದೀರಾ ಇದಕ್ಕೂ ಪ್ರೆಸ್ಕ್ರಿಪ್ಷನ್ನು ಆಗೋದಕ್ಕೆ 170 ಅಂದರೆ ಅಲ್ಲಿಟ್ಟಿರೋದು ಅದರಲ್ಲಿ ಥರ ಮಿಡ್ ವೇರಿಯಂಟ್ ನೋಡ್ತಿದ್ದೀರಾ ಅಲ್ಲಿ ಇದು RS ಫೋನಲ್ಲಿ ಟಾಪನ್ ಎಡಿಷನ್ನು ಇದಕ್ಕೂ ಜಾಸ್ತಿ ಡಿಫ್ರೆನ್ಸ್ ಇಲ್ಲ ಜಸ್ಟ್ ಎಕ್ಸಾಸ್ಟ್ ಚೆನ್ನಾಗಿದೆ ಅಷ್ಟೇ ಇದಕ್ಕೆ ಅಫ್ರೋಡ್ ಎಕ್ಸಾಸ್ಟ್ ಬರುತ್ತೆ ಎಕ್ಸಾಸ್ಟ್ ಬರುತ್ತೆ ಆ್ಯಂಡ್ ಸೀಟ್ಸಲ್ಲಿ RS ಅಂತ ಬಜೆಟ್ ಕೊಡ್ತಾರೆ ಆ್ಯಂಡ್ ಸ್ಪೇನ್ಸು ಡಿಫ್ರೆಂಟ್ ಇದೆ RS ಇಲ್ಲ RS ಹೊಂದಿದೆ RS ಅಂತ ಬರುತ್ತೆ ಆ್ಯಂಡ್ ಎಲ್ಲದೆಲ್ಲ ಸೇಮ್ ಇದೆ ಅನ್ಕೋತೀನಿ ಎಲ್ಲೆಲ್ಲ ಸೇಮ್ ಬರುತ್ತೆ ಹಂಗೆ ಸೇಮ್ ಬರುತ್ತೆ ಗಾಡಿ ಕಂಡು ಇದು ಇದಕ್ಕೆ ಪ್ರಶ್ನೆ ಮಾತ್ರ ನಾನು ಇದೀಗ ಇದಕ್ಕೆ ಡಿಫ್ರೆನ್ಸ್ ಇದೆ ಅದು ವೀಲ್ ಡಿಫ್ರೆನ್ಸ್ ಇದೆ ನೋಡಿ ಆ ಮಾಡಿದ್ರೆ ಅದು ಮಿಡ್ ವೇರಿಯಂಟು ಇದು RS ಮಾಡಲ್ಲು ವೀಲ್ಸಲ್ಲಿ ಡಿಫ್ರೆನ್ಸ್ ಇದೆ ಅನ್ಕೋತೀನಿ ಗಾಡಿ ಇದು ವೀಲ್ಸಲ್ಲಿ ಚೆನ್ನಾಗದ ನೋಡಿ ಇದಕ್ಕೆ ಫುಲ್ ಎಕ್ಸಾಸ್ಟ್ ಬರುತ್ತೆ ಅದೇ ಅದಕ್ಕೂ ಡಿಫ್ರೆನ್ಸ್ ಇದೆ ಅದು ಅನ್ನೋದು ಮಿಡ್ ವೇರಿಯಂಟ್ V4 ಮಲ್ಟಿಸರ್ V4 ಇದು RS ಇದು ನೆಕ್ಸ್ಟ್ ವೇರಿಯಂಟ್ ನೋಡ್ತಾ ಇದ್ದೀರಾ ನೆಕ್ಸ್ಟ್ ವೇರಿಯಂಟ್ ಏನು ನೋಡ್ತಾ ಇದ್ದೀರಾ ಒನ್ಸ್ ಇದು ನೋಡ್ತಾ ಇದ್ದೀರಾ ಇದು RS ಅಂತ ಇರ್ತಿರ್ಬೋದು ಗಾಡಿ ವ್ಯಾಲಿಡೇಷನ್ ಇರಬೇಕಿದು RS ಫೋನಲ್ಲಿ RS ಬ್ಯಾಚಿಂಗ್ ಇದೆ ಇದಕ್ಕೆ ಬರೋದು ಫಿಸಿಕಲ್ ಕೇಳಿದ್ರೆ
1100 ಎಂಜಿನ್ ಬರುತ್ತೆ ಅಂತ, 180 BHP ಎಂಜಿನ್ ಬರುತ್ತೆ ಅಂತ, ಆ್ಯಂಡ್ 12,050 RPM ಅಂತ. ಅದನ್ನು ಸಸ್ಪೆನ್ಷನು 225 kgs ಬರುತ್ತೆ ಗಾಡಿ ಅಂತ. ಅದು ನೋಡಿ ಜಾಸ್ತಿ ಡಿಫ್ರೆನ್ಸ್ ಕಾಣಿಸ್ಬೇಕಿದ್ದಕ್ಕೆ ಆಲ್ಮೋಸ್ಟ್ ಅಲ್ಲಿ RS ಲೋಗೋ ಇದೆ, ಬ್ಯಾಜಿಗೆ RS ಲೋಗೋ ಇದೆ. ಅಪ್ರೆಂಟಿಗೆ ಎಕ್ಸಾಸ್ಟ್ ಇದೆ, ಇದಕ್ಕೆ ದುಕಾಟಿಗೆ ಅಪ್ರೆಂಟ್ ಎಕ್ಸಾಸ್ಟ್ ಇದೆ. ವೀಲ್ಸ್ ಕಸ್ಟಮೈಸ್ ಟೈರ್ಸ್ ಬರುತ್ತೆ, ವೀಲ್ಸ್ ಬರುತ್ತೆ, ಇದಕ್ಕೆ ವೀಲ್ಸ್ ಬರುತ್ತೆ. ಆ್ಯಂಡ್ ಇದಕ್ಕೂ ನೋಡಿ ಇದಕ್ಕೂ ಟೈರ್ ಡಿಫ್ರೆನ್ಸ್ ಇದೆ ನೋಡಿ. ಇದು ಸಾಫ್ಟ್ ಕಂಪೌಂಡೇ ಬರುತ್ತೆ, ಅದಕ್ಕಿಂತ ಸಾಫ್ಟ್ ಕಂಪೌಂಡೇ ಬರುತ್ತೆ ಇದಕ್ಕೆ. ಇದರಲ್ಲಿ ಯಾರೋ ನೆಕ್ಸ್ಟ್ ಟೈರ್ ಅನ್ಕೋತೀನಿ ನೋಡಿ. ಸ್ವಲ್ಪ ಸಾಫ್ಟ್ ಟೈರು, ಅದು ಸ್ವಲ್ಪ ರೋಡ್ ಕಮ್ ಅಡ್ವೆಂಚರ್ ಟೈಪ್ಸ್ ಕೊಟ್ಟಿದ್ದಾರೆ, ಆ ಗಾಡಿ ಕೊಟ್ಟಿದ್ದಾರೆ, ಸೆಟಪ್ ಕೊಟ್ಟಿದ್ದಾರೆ. ಆ್ಯಂಡ್ ಹಿಂಗೆ ಬರುತ್ತೆ ನೋಡಿ. ಇನ್ನೊಂದು RS ದುಕಾಟಿ RS ಅಂತ identified V5 RS ನೋಡಿದ್ದಾರೆ. ಆ್ಯಂಡ್ ಆಲ್ಮೋಸ್ಟ್ ಇಲ್ಲೂ ನಿಮಗೆ ಡ್ಯಾಶ್ಬೋರ್ಡ್ ಸೇಮ್ ಮಧ್ಯದ ಏನೋದು V4S ಆ ಥರನೇ ಇದಕ್ಕೂ RSಗೂ ಸೇಮ್ ಅಂದ್ಕೊತೀನಿ. ಇಲ್ಲಿ ಕ್ರೂಸ್ ಕಂಟ್ರೋಲ್, ಸೆಲೆಕ್ಟರ್ ಮೋಸಲೆಲ್ಲ ಹಾಕ್ತಿದ್ದಾರೆ, ಬ್ಲಾಕ್ ಬಾಸ್ಟರ್ಸ್ ಎಲ್ಲ ಇದೆ. ಇದು ಎಲೆಕ್ಟ್ರಿಕ್ಸ್ ಎಲ್ಲ ಕೊಟ್ಟಿದ್ದಾರೆ. ಆ್ಯಂಡ್ ಡಾಟ್ ಸಿಸ್ಟಮ್ ಕೊಟ್ಟಿದ್ದಾರೆ. ಆ್ಯಂಡ್ ಇದು ನೀವು ಇದು ವೈಸರ್ ಸ್ವಲ್ಪ ಕಾಂಬಿನೇಷನ್ ವೈಸರ್ ಇದೆ. ಆ್ಯಂಡ್ ದುಕಾಟಿ ಪೋಸ ಅಂತ ಲೋಗೋ ಕೊಟ್ಟಿದ್ದಾರೆ ಇಲ್ಲಿ. ಆ್ಯಂಡ್ LED ಹೆಡ್ಲೈಟ್ಸ್ ಬರುತ್ತೆ, ಹಿಂಗೆ ಬರುತ್ತೆ ಫೀಚರ್ ಗಾಡಿದು. ಆ್ಯಂಡ್ ಅದು ಫ್ರಂಟ್ ಬ್ಯಾಕು ಸೂಪರ್ ಸಾಫ್ಟ್ ಕಂಪೌಂಡ್ ಕೊಟ್ಟಿರಲ್ಲಿ ಸಾಫ್ಟ್ ಕಂಪೌಂಡ್ ಕೊಟ್ಟಿದ್ದಾರೆ. ಅದು ಸ್ವಲ್ಪ ಆಫರ್ ಕಮ್ ರೋಡ್ ಕೊಟ್ಟಿದ್ದಾರೆ, ಗಾಡಿ ಕೊಟ್ಟಿದ್ದಾರೆ. ಇದು RS ಬರಲ್ತಾರೆ, ಅದು ಗಾಡಿ ಸ್ಪೆಸಿಫಿಕೇಷನು ಚೆನ್ನಾಗಾಗುತ್ತೆ, ಏನಿಗಾಗುತ್ತೆ. ಇದಕ್ಕೆ ಈ ಪ್ಲೇಸಿಗೆ RS ಮಾಡಲ್ ಡಿವೈಡಿಂಗ್ RS ಮಾಡಲ್ ಫಿಸಿಕಲ್ಲೇ ಇದಕ್ಕೆ ಬರೋದು ಲೈಟ್ ವೇಟ್ ಆ್ಯಂಡ್ ಹೈ ಪರ್ಫಾರ್ಮೆನ್ಸು, ಆಫರಿಂಗ್ ಸ್ಪೋರ್ಟ್ ರೈಡಿಂಗ್ ಫೀಲಿಂಗ್, ಟ್ರಾನ್ಸಿಟ್ ಎಂಜಿನ್, ಡ್ರೈ ಕ್ಲಚ್, ಸೊಫಿಸ್ಟಿಕೇಟೆಡ್ ರೇಸ್ ಡ್ರಿವನ್ ಟೆಕ್ನಾಲಜಿ ಆ್ಯಂಡ್ ಕಾಂಪೊನೆಂಟ್ಸ್ ಬರುತ್ತೆ ಈ ಗಾಡಿಗೆ. ಆ್ಯಂಡ್ ಅದನ್ನು ಬರುತ್ತೆ ಇದರಲ್ಲಿ ಬರೋದು ಟಿಟೇನಿಯಮ್ ಸಬ್ ಫ್ರೇಮ್ ಬರುತ್ತೆ ಅಂತ. ಸಬ್ ಫ್ರೇಮು, ಸ್ಪೋರ್ಟಿ ಟೇಲ್ ಪೀಸ್ ಆ್ಯಂಡ್ ಪ್ರೋಗ್ರೆಸಿವ್ ನಂಬರಿಂಗ್ ಆನ್ ದ ಸ್ಟೀರಿಂಗ್ ಹೆಡ್ ಫ್ರಮ್ ದ ಲಿವರಿ ಟು ದ ಪ್ರೀಮಿಯಂ ಕಾಂಪೊನೆಂಟ್ಸ್ ಎವ್ರಿ ಡೀಟೇಲ್ ಶೋಗೇಸ್ ಯೂನಿಕ್ ಪರ್ಸೆಂಟೇಜ್ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ. ಲಾಸ್ಟ್ ಇದಕ್ಕೆ ಬರೋದು ಇದಕ್ಕೆ ಸೈಕಲ್ ಅಪ್ರೇಷನ್ ಮಾಡಿರ್ತಾರೆ ಅಕ್ಸರೀಸ್ಗೆ ಸೈಕಲ್ ಕೊಟ್ಟಿದ್ದಾರೆ. ಇದು ಫೀಚರ್ ಇದು ಈ ಸ್ವಲ್ಪ ಪರ್ಫಾರ್ಮೆನ್ಸ್ ಗಾಡಿ ಅದು. ಆ್ಯಂಡ್ ಸ್ವಲ್ಪ ಸಿಟಿ ಕಮ್ ಆಫರಿಂಗ್ ಲುಕ್ ಕೊಡುತ್ತೆ, ಆ ಗಾಡಿ ಕೊಡುತ್ತೆ, ಅದನ್ನು ಕೊಡುತ್ತೆ. ಅದು ಅದೇ ಡಿಫ್ರೆನ್ಸ್, ಬೋರ್ಡ್ಗೆ ಡಿಫ್ರೆನ್ಸ್ ಇದೆ, ಡಿಫ್ರೆನ್ಸ್ ಇದೆ ನಿಮಗೆ. RS ಫಾರ್ ಎಸ್ಗೆ ಡಿಫ್ರೆನ್ಸ್ ನೋಡ್ತಿದ್ದೆ, ಮಲ್ಟಿಸೈಡ್ ಎಸ್ ನೋಡ್ತಿದ್ದೀರ ಅಲ್ಲಿ ಚೆನ್ನಾಗಿದೆ ಅದೊಂದು ಫೀಚರ್. ಬರೋದಕ್ಕೆ ಗೊತ್ತಾಗುತ್ತೆ ಡಿಫ್ರೆನ್ಸ್ ಇದೆ ಇದರಲ್ಲಿ, ಡಿಫ್ರೆನ್ಸ್ ಇದೆ ಗಾಡಿ ವೀಟಾಗಿ. ಹಲೋ ಗೈಸ್, ವೆಲ್ಕಮ್. ಸೆಕೆಂಡ್ ಬೈಕ್ ತೋರಿಸ್ತಿರೋದು ಡುಕಾಟಿದು, ಅದೇ ಪ್ರೀಮಿಯರ್ ಸೆಕೆಂಡ್ ಬೈಕ್ ಇದು. ಎಲ್ಲರೂ ಗೊತ್ತಿದೆ, ಅಡ್ವೆಂಚರ್ ಬೈಕ್ ಇದು, ಸೂಪರ್ ಅಡ್ವೆಂಚರ್ ಬೈಕು. ಡುಕಾಟಿದು ಮಲ್ಟಿ ಸ್ಟಾರ್ V4S ನೋಡ್ತಿದ್ದೀರಾ. ಆ್ಯಂಡ್ ಇದು ವೆರಿ ಡಿಮ್ಯಾಂಡಿಂಗ್ ಬೈಕ್ ಮಾರ್ಕೆಟಲ್ಲಿ. ನೀವು ನೋಡ್ಬಿಟ್ಟು ಇದರಲ್ಲಿ ಏನೇನು ಬಗ್ಗೆ ಮಾತಾಡೋಣ ಇದ್ರ ಬಗ್ಗೆ. ಇದು ಆ್ಯಕ್ಚುಲ್ ಪ್ರೈಸ್ ಗಾಡಿದು 27,000 ಆಗ್ತದೆ ಈ ಗಾಡಿ. ಆಚೆ ಬೆಂಗಳೂರು ಆಂಧ್ರಪ್ರದೇಶ ಕೇಳಿದ್ರೆ 27 ಆಗುತ್ತಂತೆ. ಏವಿಯೇಟರ್ ಗ್ರೇಗೆ 27,000 ಆಗುತ್ತಂತೆ ನಮ್ಮ ಇಂಡಿಯನ್ ಪ್ರೈಸ್, ಕರೆಂಟ್ ಪ್ರೈಸ್ ಈ ಗಾಡಿಗೆ ಕೇಳಿದ್ರೆ. ಆ್ಯಂಡ್ ಇದು ನೋಡ್ತದೆ BMW ಕಂಪಿಟೇಷನ್ ಅಲ್ಲ ಅನ್ಕೊಟ್ಟು, GSA 13 ಅಂದರೆ ಕಂಪ್ಯೂಟರ್ ಅಲ್ಲ ಅನ್ಕೊತೀನಿ ಗಾಡಿ ಇದು. ಈ ಗಾಡಿ ಕಂಪ್ಯೂಟರ್ ಇಲ್ಲ ಅನ್ಕೊತೀನಿ ಮಾರ್ಕೆಟಲ್ಲಿ ಕರೆಂಟ್ ಅನ್ಕೋತೀನಿ ಈ ಡುಕಾಟಿಗೆ ಮಲ್ಟಿ ಸ್ಟಾರ್ V4Sಗೆ. ಆ್ಯಂಡ್ ನೋಡ್ತಿದ್ರಲ್ಲಿ 4 ವೇರಿಯಂಟ್ ಬರುತ್ತೆ ಅಂತ. ನೋಡ್ತಿದ್ದಾರೆ V4 ಸ್ಟ್ಯಾಂಡರ್ಡ್ V4S, ಮಲ್ಟಿ V4S. ನಾವು ನೋಡ್ತಾರೆ ಮಿಡ್ ವೇರಿಯಂಟ್ ನಾವು ನೋಡ್ತಾರೆ ಗಾಡಿಯಲ್ಲಿ. ಇನ್ನೊಂದು ಮಲ್ಟಿ ಸ್ಟಾರ್ V4 ರ್ಯಾಲಿ ಎಡಿಷನ್ ಬರುತ್ತೆ, ಮಲ್ಟಿ ಸ್ಟಾರ್ V4 ಪೀಕ್ ಎಡಿಷನ್ ಬರುತ್ತೆ ಅಂತ. 24 ಎಡಿಷನ್ ಇದೆ. ನಾನು ಮತ್ತೆ ಮಿಡ್ ಎಡಿಷನ್ ನಾವು ನೋಡ್ತಿದ್ದೀರಿ ಅಲ್ಲಿ ಈ ಥರ ಡಿಸ್ಪ್ಲೇ ಅಂತ ಮಿಡಲ್ ಎಡಿಷನ್ ಇದು. ಆ್ಯಂಡ್ ಇದರಲ್ಲಿ ಬರೋದು ನಿಮಗೆ ಎಸ್ ವೇರಿಯಂಟಲ್ಲಿ ಬಂದರೆ ಇದಕ್ಕೆ ಡಿಸ್ಪ್ಲೇಗೂ ಅಲೋಬೀಸ್ ಎಲ್ಲ ಬರುತ್ತೆ ಅಂತ ಗಾಡಿಯಲ್ಲಿ. ಆ್ಯಂಡ್ ಇದರದ್ದು ಪವರ್ ಔಟ್ಪುಟ್ ಎಂಜಿನ್ ವೆಹಿಕಲ್ ಗಾಡಿ ಬಗ್ಗೆ ನಿಮಗೆ ಇದರಲ್ಲಿ 167.62 BHP, 125 Nm ಟಾರ್ಕ್ ಬರುತ್ತೆ ಅಂತ. 240 Nm ಸ್ಟಾಕ್ ವೇಟ್ ಈ ಗಾಡಿ ಇದೆ ಅಂತೆ. ಆಲ್ಮೋಸ್ಟ್ BMW GSA 1250 ಅಷ್ಟೇ ವೆಯ್ಟೇ ಬರುತ್ತೆ ಅನ್ಕೋತೀವಿ. ಬಟ್ ಅದು ಕಂಪ್ಯೂಟರ್ ಅಲ್ಲ ಇದೆ ಕರೆಂಟ್ ಇದಕ್ಕೆ ಡುಕಾಟಿಗೆ ಈ ಮಾಡಲ್ಗೆ. ಆ್ಯಂಡ್
ಸೀಟ್ ಹೈಟ್ ಇಸ್ ಆನ್ 840 mm ಮತ್ತು ನಾರ್ಮಲ್ ಸೀಟ್ ಹೈಟ್ ಒಂದು 6 feet ತಗೊಳ್ಳೋರಿಗೆ ಆರಾಮಾಗಿ ನಾನು ಗಾಡಿಯನ್ನು ಹೊಸ ಗಾಡಿಯನ್ನು ಹಂಗಿದೆ ಸೀಟ್ ಇದು. ಆ್ಯಂಡ್ ಇದು ಫೀಚರ್ಸ್ ಅಂತ ಇದರಲ್ಲಿ ನಿಮಗೆ 4 ಕಲರ್ಸ್ ಬರುತ್ತೆ, 4 ಕಲರ್ ಬಟ್ ಟೋಟಲಿ ಇಲ್ಲಿ 2 ಕಲರ್ಸ್ ಡಿಸ್ಪ್ಲೇ ಇದ್ದಾರೆ. ಇವತ್ತೆ ಗ್ರೇ ಮತ್ತು ರೆಡ್ ಡಿಸ್ಪ್ಲೇ ಸಿಗುತ್ತೆ ಅಂತ ಕಲರ್ ಸಿಗುತ್ತೆ ಅಂತ. ಆ್ಯಂಡ್ ನಾನಿದೆ ಎಂಜಿನ್ ಪ್ರೆಸಿಂಗ್ ಕೆಲಸ ನೀವು 1000 ಸೇಮ್ ಡುಕಾಟಿದು ಡ್ಯಾಬಿಲ್ ನೋಡಿ V4 ಅದಕ್ಕೆ ಸೇಮ್ ಎಂಜಿನ್ ಇದಕ್ಕೂ ಸಿಗುತ್ತೆ ಅಂತ. 1156 ಎಂಜಿನ್ನು, 15 kmpl ಮೈಲೇಜ್ ಬರುತ್ತೆ, 6 pin ಗೇರ್ ಬಾಕ್ಸು, 240 ಡೆರಿವೇಟು, 22 ಲೀಟರ್ಸು ಇಷ್ಟ ಪೆಟ್ರೋಲ್ ಟ್ಯಾಂಕ್ ಅಂತೆ. ಇದನ್ನು ಬರುತ್ತೆ ಗಾಡಿಗೆ ಅಂತ. ಆ್ಯಂಡ್ ಇಟ್ಸ್ ವೆರಿ ಪವರ್, ಇಟ್ಸ್ ಫುಲ್ ಅಡ್ವೆಂಚರ್ ಬೈಕ್ ನೀವು ನೋಡ್ತಾ ಇದ್ದೀರಾ. ಇದು ಅಡ್ವೆಂಚರ್ ಬೈಕ್ ನೋಡ್ತಾ ಇರೋದು. ಇದು ಆಫ್ ರೋಡಿಂಗ್ ಆಫ್ ರೋಡಿಂಗ್ ಹೈವೇ 3ಗೆ ಯೂಸ್ ಆಗುತ್ತೆ. ಈಗ 3-1 ಗಾಡಿ ನೋಡ್ತಾ ಇರೋದು ಮುದ್ದೆ ನೀವು. ಆ್ಯಂಡ್ ದಿಸ್ ಗ್ಯಾಸ್ 15 segment ಆಫ್ ರೈಡರ್ ಬೇಸ್ ಕ್ರೂಸಲ್ಲಿ ಸಿಗುತ್ತೆ. ಡಿಕಾಟಿಯರ್ ಫಾರ್ ರೈಡರ್ ಬೇಕ್ ಅಂತೆಲ್ಲ ಯೂಸ್ ಮಾಡ್ತಾರೆ ಈ ಗಾಡಿಯಲ್ಲಿ ಅಂತ. ಅದೇ ಯೂನಿಕ್ ಸಿಸ್ಟಮ್ ಅಂತ. ಇದು ಕೀಫ್ಟರ್ ಗಾಡಿ ಇದು. ಆ್ಯಂಡ್ ಅದೇ ಮಲ್ಟಿ ಚಾರ್ಜ್ ಅಂತ ಬಂದಿದ್ದಾರೆ. ಸೀಟ್ ಮೇಲೆ ಕಸ್ಟಮರ್ಸ್ V4 ಬಂದಿದ್ದಾರೆ. ಆ್ಯಂಡ್ ಗ್ರಾಮ್ ಥಿಂಗ್ಸ್ ಚೆನ್ನಾಗಿದೆ. ನೀವು ಇದುವಲ್ಲಿ ನೀವು ಟಾಪ್ ಬಾಕ್ಸ್ ಹಾಕ್ತಾರ ಗಾಡಿಗೆ, ಸೈಡು ಬರುತ್ತೆ ಇಲ್ಲಿ. ಆ್ಯಂಡ್ ರೇಟ್ ಈ ಥರ ಬರುತ್ತೆ ಗಾಡಿಗೆ. ಆ್ಯಂಡ್ ನಿಮಗೆ ಟಾಪ್ ರೇಕ್ ಇಲ್ಲಿ ಆಗ್ತದೆ, ಸೈಡ್ ರಾಕ್ ಇಲ್ಲಿ ಆಗ್ತದೆ, ಆ ಥರ ಇದು ಫಿಟ್ ಮಾಡಿ ಕೊಟ್ಟಿದ್ದಾರೆ. ಆ್ಯಂಡ್ ಪಿಲಿಯನ್ಗೆ ಟಾಪ್ ರೇಕ್ಗೆ ಅವರಿಗೆ ಸೇಫ್ಟಿ ಬರುತ್ತೆ ಇದರಲ್ಲಿ. ಆ್ಯಂಡ್ ಪಿಲಿಯನ್ಗೆ ಕಂಫರ್ಟ್ ಸಿಟ್ಟಿದೆ, ಕಂಫರ್ಟ್ ಸಿಟ್ಟಿದೆ ಇದಕ್ಕೆ. ನೋಡಿ ಟ್ಯಾಂಕ್ ಬರುತ್ತೆ ನೋಡಿ. ಕೀನ ನೀವು ಇಲ್ಲಿರ್ತಾರೆ ಕೀನ. ಆ್ಯಂಡ್ ಈಗ ಎಲ್ಲ ತಗೊಳ್ಬೇಕು. ಈಗ ಪಗರಲ್ಲಿ ಇಟ್ಕೊಂಡ್ಬಿಟ್ಟು ನೀವು ಇವಾಗ ಏನೋ ಸ್ಟಾರ್ಟ್ ಮಾಡಬೇಕಾಗುತ್ತೆ ಆ ಥರ. ಇದು ಕೀ ಹೊಡೆಯೋದು ಫೀಚರ್ ಇದು ಗಾಡಿ. ನನಗೆ ಇದು ಕನ್ಸೋಲ್ ಅಂತ ಸೊಪ್ಪದ ಕನ್ಸೋಲು ನೋಡಿ. ಇದಕ್ಕೆ ಹ್ಯಾಂಡಲ್ ಬಾರ್ ಅವರಿಗೆ ವೈಟಾಗಿ ಅದಕ್ಕೆ ಹ್ಯಾಂಡಲ್ ಬಾರ್ ಹೊಸಕ್ಕೆ. ಆ್ಯಂಡ್ ರೈಟಲ್ಲೆಲ್ಲ ಎಲೆಕ್ಟ್ರಿಕ್ ಸ್ಟಾರ್ಟ್ ಫೀಚರ್ ರೈಟಲ್ಲಿ ಬರುತ್ತೆ ನಿಮಗೆ. ಲೆಫ್ಟಲ್ಲೆಲ್ಲ ಬರೋದು ನಿಮಗೆ ಕ್ರೂಸ್ ಕಂಟ್ರೋಲು, ಅಡ್ಜಸ್ಟ್ಮೆಂಟು ಎಲ್ಲ 3 ಲೆಫ್ಟಲ್ಲಿ ಬರುತ್ತೆ ಎಲ್ಲ. ಆ್ಯಂಡ್ ಇದಕ್ಕೂ ನಿಮಗೆ ಬಾಕ್ಸಲ್ಲಿ ಹಾಕಿದ್ದಾರೆ, ಫೀಚರ್ ಕೊಟ್ಟಿದ್ದಾರೆ ಈ ಥರ ಬರುತ್ತೆ. ಒಂದು ವಿಭಿನ್ನ ಅದು V4S ಅದೇ. ಇದಕ್ಕೆ ಪೀಕ್ ಇದೆ, LED ಎಲ್ಲದರಿ ಫೈನ್ ವೀಲ್ ಕಂಟ್ರೋಲ್ ಮಾಡ್ತಿದೆ. ಈ ವೈಸರ್ ಅಡ್ಜಸ್ಟಿಬಲ್ ಅನ್ಕೋತೀನಿ ವೈಸರು. ಹಿಂಗೆ ಬರುತ್ತೆ. ಒಂದು ಮೇನ್ ಸೈಡಿಗೆ ಎಲ್ಲದಕ್ಕೂ ಡ್ಯುಯಲ್ ಡಿಸ್ಪ್ಲೇಗೆ ಬರುತ್ತೆ ಗಾಡಿಗೆ. ಇದಕ್ಕೂ ಪ್ರೆಲೀಟರ್ ಕೊಟ್ಟಿದ್ದಾರೆ ಅನ್ಕೋತೀನಿ ಸ್ಟಾಕಲ್ಲಿ. ಇದಕ್ಕೂ ಪ್ರೆಲೀಟರ್ ಇದಕ್ಕೂ ಸಾಫ್ಟ್ ಎಲ್ಲ ಬರೋದು ಗಾಡಿಗೆ. ಡುಕಾಟಿ ಪ್ಯಾಕ್ ಅಂತ ಕೊಟ್ಟಿದ್ದಾರೆ. ಆ್ಯಂಡ್ ಇದಕ್ಕೆ ಬರೋದು ಬ್ರೇಕ್ಸು ಬ್ಯಾಬ್ರಾ ಬ್ರೇಕ್ಸ್, ಅದಕ್ಕೆ ಬರೋದು ಬೆಂಬೋ ಬ್ರೇಕ್ಸ್ ಬರುತ್ತೆ. ಇದಕ್ಕೂ ಪಿರಲಿಟರ್ ಬರುತ್ತೆ ಅನ್ಕೊತೀನಿ. 120/70 ಸೆಕ್ಷನ್ ಟೈರ್ ಬರುತ್ತೆ ಈ ಗಾಡಿ. ಸಾಕೊಂಬೋದು ಟೈರ್ ಅಂತ ಹಿಂಗೆ ಬರುತ್ತೆ ಟೈರು. ಇದಕ್ಕೆ ಇಂಡಿಕೇಟರ್ ಸಹ ಕೊಟ್ಟಿದ್ದಾರೆ. ಇಂಡಿಕೇಟರ್ ಚೆನ್ನಾಗಿ ಇದು ಒಳ್ಳೆಯ ಯೂಸನ್ನು ಇದನ್ನು 3 ಯೂಸ್ ಮಾಡೋಕ್ಕಿದೆ. ನೀವು ಅಡ್ವೆಂಚರು, ಹೈವೇ ಮತ್ತು ಆಫ್ ರೋಡಿಂಗ್ 3 ಯೂಸ್ ಮಾಡೋಕ್ಕೆ ಗಾಡಿ ಆ ಥರ ಮರ್ಯಾದೆ ಡುಕಾಟಿ ಬೈಕ್ ಮರ್ಯಾದಿದ್ದಾನೆ. ಈ ಕಂಪ್ಯೂಟರ್ ಅದು ಇಲ್ಲ ಆಗಿದೆ ಮಾರ್ಕೆಟಲ್ಲಿ. ಈ ಬೈಕ್ ಈ ಕಡೆಯಲ್ಲಿ ಮಾರ್ಕೆಟಲ್ಲಿ ಯಾರು ಕಂಪ್ಯೂಟರ್ ಇಲ್ಲ. ಇದು ಮನೆಯೇ ಪೀಸ್ ಬೇಕನ್ನೋ ಕೈಯಾಕತ್ತೀನಿ ನೀವು ಅದನ್ನು. ಅಂದರೆ ರೇರು ಪ್ರೆಲೀಟರ್ ಕೊಟ್ಟಿದೆ, ರೇರು ಬೆಂಬೋ ಬ್ರೇಕ್ಸು. ಡುಕಾಟಿ ಅವರು ಟೂ ಬ್ರೇಕ್ಸ್ ಯೂಸ್ ಮಾಡ್ತಾರೆ. ಸ್ಪೋ ಬ್ರೇಕ್ಸಲ್ಲಿ ಒಂದು ಬ್ಯಾಬ್ರಾ ಬ್ರೇಕ್ಸ್ ಒಂದು ಬೆಂಬೋ ಬ್ರೇಕ್ಸ್ ಯೂಸ್ ಮಾಡ್ತಾರೆ. ಇದಕ್ಕೆ ಬೆಂಬೋ ಬ್ರೇಕ್ಸ್ ಇದೆ ಗಾಡಿಗೆ. ಹಿಂಗೆ ಬರುತ್ತೆ. ಆ್ಯಂಡ್ ಇದು ಚೇಂಜ್ ಒನ್ ಬೈಕ್ ಅದು ಪ್ರಕಾರ ನೋಡಿ. ಇದಕ್ಕೆ ಮತ್ತು ಸರ್ V4S ಸ್ಪೆಸಿಫಿಕೇಷನ್ ನಿಮಗೆ ಗಾಡಿದು. ಆ್ಯಂಡ್ ನಾನು ಬರೀ ಡೀಟೇಲ್ ಮಾತಲ್ಲ ಗಾಡಿ ಬಗ್ಗೆ ಕಿವಿಯ ತೋರಿಸ್ತಾ ಇದೆ ನಿಮಗೆ ಅರ್ಥ ಆಗುತ್ತೆ ಗಾಡಿ ಬಗ್ಗೆ ಅಂತ. ಇದು ಗಾಡಿ ಬಂದು ಸರ್ V4 ಹಿಂಗೆ ಬರುತ್ತೆ. ಇದು ನಾವು ಇಲ್ಲಾಂದರೆ ದುಡ್ಡು ರೇಟ್ ಇರೋದು ನಾವು ನೋಡ್ತಾ ಇರೋದು ಬೈಕು. ಇದು 130 bhp ಎಂಜಿನ್ ಬರೋದು ಗಾಡಿ ಅಂತ ನೋಡ್ತಾ ಎಂಜಿನ್ ಇದು. ಅಂದರೆ ಅದಕ್ಕಿಂತ ಸ್ವಲ್ಪ ಜಾಸ್ತಿ ಇದೆ ಬೈಕ್. ಡೆವಿಲ್ V4 ಅನ್ನೋರಿಗೆ ಜಾಸ್ತಿ ಇದೆ ಬೈಕ್ ಇರೋದಕ್ಕೆ ನಿಮಗೆ ಇದೆಲ್ಲ ಅರ್ಥ ಆಗ್ತದೆ. ಇದು ಬೈಕ್ ಇರೋ ಚೆನ್ನಾಗಿದೆ ವರ್ತ್. ನಿಮಗೆ ಬಿಲೋ 30 lakhsೇ ಈಗಲೂ ನೋಡೋಕ್ಕೈತೆ, ನೀವು ಆಗಲೂ ತೊಗೊಳಕ್ಕತ್ತೆ. ಬೋತ್ ಸೇಮ್ ರೇಟಲ್ಲೇ ಬರುತ್ತೆ. ನಿಮಗೆ ಡಿಫ್ರೆನ್ಸ್ ಇಲ್ಲ ಪ್ರೈಸ್ಗಳನ್ನ ನೀವು ಕೇಳಿದ್ರೆ. ಒಂದು ಅಡ್ವೆಂಚರ್ ಬೈಕು, ಒಂದು ಸೂಪರ್ ನೇಕೆಡ್ ಬೈಕು. ಅದು ತುಂಬ ಗಾಡಿ ತುಂಬ ಸ್ಪೀಡ್ ಹೋಗುತ್ತೆ ಗಾಡಿ. ನೀವು 420 ಇದು ಸ್ವಲ್ಪ ಅಡ್ವೆಂಚರ್ ಬೈಕ್. ಇದು ಆರಾಮಾಗಿ ನೀವು ಅಪ್ರೋಸಲ್ಲಿ ಗಾಡಿ ಓಡಿಸೋಕ್ಕಾಗುತ್ತೆ. ಇದು ಚೆನ್ನಾಗಿದೆ ಸ್ಟಾಕ್ ಎಕ್ಸಾಸ್ಟು. ಹಾಗಾದ್ರೆ ಸಿಂಗಲ್ ಎಕ್ಸಾಸ್ಟ್ ಬರುತ್ತೆ ಗಾಡಿಗೆ, ಡಬಲ್ ವೈಡಲ್ ಎಕ್ಸಾಸ್ಟು, ಮೊನೋ ಸಸ್ಪೆಷನ್ ಬರುತ್ತೆ, ಗ್ಯಾಸ್ ಚಾರ್ಜ್ ಅಂದ್ಕೊತೀನಿ. ಚೆನ್ನಾಗಿದೆ ಗಾಡಿ. ಆ್ಯಂಡ್ ಇದರಲ್ಲೂ ಹೀಟ್ ಎಕ್ಸಾಸ್ಟಲ್ಲಿ ಇದೆ ಅಂದ್ಕೊತೀನಿ ಫೀಚರ್ಸು. ಮತ್ತು ಹೈಟೆಲ್ಲ ಮಾಡೋಕ್ಕಾಗುತ್ತೆ. ಒಂದು
ಈ ಥರ ಗಾಡಿ ಅದಕ್ಕೆ ಈ ವಿಡಿಯೋಗೆ ಹಂಗೆ ಬಾಯ್. ನೆಕ್ಸ್ಟ್ ಬೈಕ್ ನೋಡ್ತಾ ಇದ್ದೀರಾ ಡುಕಾಟಿದು ಹೈಪರ್ ಮೋಟೋ 950 ಅಂತ. ಇದಕ್ಕೆ ಬೇಕಂದರೆ ಇದಕ್ಕೆ ಬರೋದು L12 ಎಂಜಿನ್ನು 4 ಫಸ್ಟ್ ಸಿಲಿಂಡರು ಲಿಕ್ವಿಡ್ ಹೆಡ್ ಕ್ರಾಸ್ ಅಂತ. ಡಿಸ್ಪ್ಲೇಸ್ಮೆಂಟ್ 90 cc ಎಂಜಿನು 104 bhp ಪವರ್ ಅಂತ. ಟಾರ್ಗು 97 mm ಟಾರ್ಗು. ಫ್ರಂಟ್ 11 ಅಡ್ಜಸ್ಟಬಲ್ ಅಪ್ಸನ್ ಸಸ್ಪೆನ್ಷನ್ ಅಂತ. ಟೈರು ಪಿರಲಿ ಡೂಸೋ ರೋಸೋ ಟೈರು ಅಂದರೆ ಆ ಸೈಡ್ ಫ್ರಂಟ್ ಟೈರು. ರೇರು ಡ್ಯಾಂಪಿಂಗ್ ಅಡ್ಜಸ್ಟರ್ ಸ್ಪ್ರಿಂಗ್ ಬರುತ್ತಂತ. ರೇರ್ 90/955 R17 ಬರುತ್ತಂತ. ಫ್ರಂಟ್ ಫ್ಲೋಟಿಂಗ್ ಜಸ್ಟಲ್ ಮೊನೋಸಸ್ ಬೆಂಬೋ ಬೈ ಕಲಿಪರ್ಸ್ 4 ಪಿಸ್ಟನ್ ಅಂತ. ರೇರ್ 2 ಪಿಸ್ಟನ್ ವಿತ್ ವಾಶ್ ಕಾನ್ಫಿಡೆಂಟ್ ABS 180 kg ಡೆಡ್ ವೇಟ್ ಬರುತ್ತೆ. ಸೀಟ್ ಹೈಟ್ 870 mm ಸೀಟ್ ಹೈಟ್. ಫುಲ್ ಟ್ಯಾಂಕ್ 14.5 ಲೀಟರ್ಸ್ ಅಂತ. ಇದರಲ್ಲೂ ನಿಮಗೆ V2 ಟೈರ್ ರೇಷಿಯೋ ಬರುತ್ತೆ. ರೈಡಿಂಗ್ ಮೋಡ್ಸ್, ಪವರ್ ಮೋಡ್ಸ್, ವಾಶ್ ಕಾನ್ಫಿಡೆಂಟ್ ABS, ಡುಕಾಟಿ ಕಾನ್ಸೋಲ್, LED ಡಿಯರಲ್ಲು, ಹ್ಯಾಂಡಲ್ ಬಾರು, ಡುಕಾಟಿ ಕ್ವಿಕ್ ಶಿಫ್ಟ್, ಅಪ್ ಆ್ಯಂಡ್ ಡೌನ್ ಹೀಟರ್ ಗ್ರೇಪ್ಸ್ ಎಲ್ಲ ಸಿಗುತ್ತೆ ಅಂತ. ಇದಕ್ಕೆ ಕಾಸ್ಟು ಶೋರೂಮ್ ಪ್ರೈಸು 16 lakh rupees 500 rupees ಅಂತ ಆಗುತ್ತೆ ಈ ಗಾಡಿಗೆ. ಹೈಪರ್ ಮಾಡರ್ನ್ ಡ್ಯೂಟಿ ಅನಿಗಾರಿ ತುಂಬ ರೇರ್, ಜಾಸ್ತಿ ನೋಡಿಲ್ಲ. ಹಂಗೆ ಜಾಸ್ತಿ ನೋಡಿಲ್ಲ ಈ ಬೈಕ್. ರೇರ್ ಬೈಕ್ ಇದು. ಈ ಬೈಕ್ ನೋಡ್ತೀವಿ ಅಲ್ಲಿ ಕಡಿಮೆ ಜನ ತೊಗೊಂತಾರೆ ಈ ಬೈಕ್ನ ನೋಡ್ತಿದ್ದೀರ. 950 RV ಅಂತ ಇದು VC ಅಂತ ಅನ್ನೋದು. ಇದು ಹಂಗೆ ಸ್ಪೆಸಿಫಿಕೇಶನ್ ಗಾಡಿ ಇದು. ಅಂಡ್ ಚೆನ್ನಾಗಿರುತ್ತೆ ನೋಡಿ ಸಗರ ನೋಡಿ. ಆ ಡೆಲ್ಟಿ ಬೈಕ್ ಥರ ಲುಕ್ ಕೊಡ್ತಾರೆ ಹೆಡ್ಲೈಟ್ ಅದೇ ಲುಕ್ ಸನಿ ಲೈಟ್ಸು ಅಡ್ಜಸ್ಟಬಲ್ ಎಲ್ಲ ಬರುತ್ತೆ. ಬ್ರೇಕ್ ಪ್ಯಾಡ್ಸು ಬ್ಯಾಂಬು ಡುಕಾಟಿ ನಂಗೆ ಬರುತ್ತೆ. ನೋಡಿ ಆಫ್ ರೋಡ್ ಆನ್ ರೋಡ್ ಥರ ಸೀಟೇ ಕೊಟ್ಟೆ. ಈಗ ಫ್ರಂಟ್ ಒಂದು ಎಗ್ರಾಸ್ಟ್ ಅದಕ್ಕೆ ಡಬಲ್ ಬರಲ್ಲ ಎಗ್ರಾಸ್ಟು ಚಾರ್ಜಸ್ಗೆ ಆಗಿದೆ. ಎಲ್ಲ ನೋಡ್ತಾರಲ್ಲ ಚೇಂಜ್ ಆನ್ ಬೈಕ್ಸ್ ನೋಡ್ತಾರೆ ಡೈಲಿ ಎಲ್ಲ ಬೈಕ್ಸ್ ಬರೋದು. ಯಾರು ಬೆಲ್ಜಿಯನ್ ಬೈಕ್ ಯಾರು ಇಲ್ಲ, ಶಿಫ್ಟ್ ಯಾರು ಇಲ್ಲ ಅಲ್ಲಿ. ಈ ಬೈಕ್ ತುಂಬ ರೇರ್, ಇದು ರೇರ್ ಬೈಕ್ ಸಕಡೆ ನೋಡಿ. ಅಲ್ಲಿಗೆ ಅದು ಹೆಂಗೆ ಬರೋದು ನೋಡಿ. ಇದು ಪಿಲ್ಲಿಂಗೆ ಸೀಟಲ್ಲಿ ಇದೆ. ಪೇನ್ ಸೈಟು ನೋಡಿ. ಏಡಿ ಇಂಡಿಕೇಟರ್ಸು ಟೈಲ್ ಲೈಟ್ ನೋಡಿ ಸಕರ ಮೇಲೆ ಅಡ್ಜಸ್ಟೇಬಲ್ ಅಂತೆಲ್ಲ ಹಿಂಗೆ ಬರುತ್ತೆ ಅಂತ ನೋಡಿ. ಆ್ಯಂಡ್ ಇದು ಕ್ರೂಸ್ ಅಂತ ಬರಲ್ಲ ಗಾಡಿಗೆ. ಬೇಸಿಕ್ ಅಂತ ಸ್ಟಾಕ್ ರಾಕ್ ಪವರ್ ಗಾಡಿ. ಇದೆಲ್ಲ BS6 ಗಾಡಿ ನೋಡ್ತಾರೆ, ಎಲ್ಲ ಬೇಸಿಕ್ ಗಾಡಿ ನೋಡ್ತಾರೆ ಇಲ್ಲಿ ಸಗಲ ನೋಡಿ.